welcome you on to our today's Ecstasy Healthcare Program. ಇದು ನಮ್ಮ ಕಂಪನಿಯ ಮೂಲ ಉದ್ದೇಶ. ನಾವು 17 ಇಯರ್ಸಿಂದ ವಿತೌಟ್ ಮೆಡಿಸಿನ್ ನಮ್ಮ ಹೆಲ್ತನ್ನು ಹೇಗೆ ನೋಡ್ಕೋಬೇಕು ಅನ್ನೋದೇ ನಾವೆಲ್ಲರಿಗೂ ಹೇಳ್ತಾ ಇದ್ದೀವಿ. ಮಾತ್ರೆ ತಿಂದು ಹೆಲ್ತನ್ನು ಸರಿ ಮಾಡ್ಕೊಳ್ಳೋದು ಒಂದು ವಿಧ, ಮಾತ್ರೆ ಇಲ್ದಿರ ನಮಗೆ ಕೆಮಿಕಲ್ಸೇ ಬರ್ದಿರ ನಮ್ಮ ಆಹಾರ ಚಕ್ರನ ಹೇಗೆ ಸ್ಟ್ರಾಂಗ್ ಮಾಡ್ಕೊಳ್ಳೋದು, ಅದಕ್ಕೆ ಕನೆಕ್ಟೆಡ್ ಹೆಲ್ತ್ ಇಶ್ಯೂಸ್ನ ಹೇಗೆ ಅವಾಯ್ಡ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀವಿ. ನಮ್ಮ ಕಂಪನಿ ಬ್ಯಾಕ್ಗ್ರೌಂಡ್ ಬಂದು ಮೂಲತಃ ಧರ್ಮಸ್ಥಳ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಇದ್ದಾರಲ್ಲ, ಅವರ ಕಸಿನ್ ಬ್ರದರ್ ಭರತ್ರಾಜ್ ಬೈರಾಳ್ ನಮ್ಮ ಆಹಾರ ಚಕ್ರ ಮೇಲೆ ಮೂಲತಃ ಇವರು ನೋಡಿ ಕಂಪನಿ ಧರ್ಮಸ್ಥಳದ ಆಶೀರ್ವಾದದಿಂದ ಸ್ಟಾರ್ಟ್ ಆಗಿತ್ತು. ಎನರ್ಜಿ ಚೆನ್ನಾಗಿದೆ. ನಮ್ಮ ಕಂಟ್ರಿಯಲ್ಲಿ ಪ್ರಮೋಟ್ ಮಾಡೋಣ ಅಂತ 16 ಇಯರ್ಸ್ ಬ್ಯಾಕ್ ಇದು ಸ್ಟಾರ್ಟ್ ಆಗಿರೋದು 2008. ಸೊ ಇಲ್ಲೂ ಇರೋರು ಸಂತೋಷ್ ಪಿ ಪಟ್ಕೆ ಅಂತ ಅವರು ಡೈರೆಕ್ಟ್ರು, ಇವರು ಭರತ್ರಾಜ್ ಬಳ್ಳಾಳ್ ಅಂತ ಅವರು ಧರ್ಮಸ್ಥಳದವರು, ಇವರು ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್. ಸೊ ಇವರ ಆಶೀರ್ವಾದದಿಂದ 16 ಇಯರ್ಸ್ ಕಂಪ್ಲೀಟೆಡ್. ವಿ ಆರ್ ಎಂಟ್ರಿಂಗ್ 17th ಇಯರ್. ಸೊ ಇದನ್ನು ಬೇಕಾದ್ರೆ ನೀವು ಕ್ಲಿಕ್ ಮಾಡಿಕೊಂಡು ನೀವು ಯಾಕಂದ್ರೆ ಫ್ರೆಂಡ್ಸ್ಗೆ ಹೇಳಬೇಕಾದ್ರೆ ಹೇಳ್ಬೋದು. ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟು ಅದು. ನೆಕ್ಸ್ಟು ನಮ್ಮ ಪ್ರಾಡಕ್ಟ್ಸ್ ಹೇಗೆ ಹೆಲ್ಪ್ ಆಗುತ್ತೆ, ನಮ್ಮ ಆಹಾರ ಚಕ್ರನ ಹೇಗೆ ಸ್ಟ್ರಾಂಗ್ ಆಗುತ್ತೆ, ಅದಕ್ಕೊಂದು ರೀಸನ್ ಇರಬೇಕಲ್ವಾ. ಸೊ ಈಗ ಎಲ್ಲರ ಮನೇಲೂ 2 ವೀಲರು 4 ವೀಲರ್ ಎಲ್ಲ ಇರುತ್ತೆ. ಅದನ್ನು ಹೆಂಗೆ ಸರ್ವಿಸಿಂಗ್ ಮಾಡಿಸ್ತೀವಿ, ಕರೆಕ್ಟಾ? ಏನು 6 ತಿಂಗಳಿಗೂ ಹೋಗಿ ಅದಕ್ಕೆಲ್ಲ ಆಯಿಲ್ ಚೇಂಜ್ ಮಾಡಿಸೋದೇನು, ಒಂದು 3,000-4,000 ಖರ್ಚು ಮಾಡಿ ಮೇಂಟೈನ್ ಮಾಡ್ತೀವಿ. ಯಾಕೆ? ಅದು ಸ್ಮೂತಾಗಿರಲಿ, ಚೆನ್ನಾಗಿರಲಿ ಅಂತ. ಇದು ಕೋಟ್ಯಾಂತರ ಬೆಲೆ ಬಾಳುತ್ತೆ ನಮ್ಮ ಬಾಡಿ. ಒಂದು ಸಲ ಹೊಟ್ಟೋದ್ರೆ ಏನೂ ಆಗೋಲ್ಲ. ಎಲ್ಲ AI ಟೆಸ್ಟ್ ಮಾಡಿ ಹ್ಯೂಮನ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಆಗಿಲ್ಲ. ಸೊ ಇದು ಮಿಲಿಯನ್ಸ್ ಆಫ್ ರುಪೀಸ್ ನಮ್ಮ ವ್ಯಾಲ್ಯೂ. ಅದರ ವ್ಯಾಲ್ಯೂ ನಮಗೆ ಗೊತ್ತಾಗ್ತಾ ಇಲ್ಲ. ಅದನ್ನು ಹೇಗೆ ನೋಡ್ಕೋಬೇಕು. ಬರೀ ನಾವೇನು ಮಾಡ್ತೀವಿ, ಬೆಳಗ್ಗೆ ಸ್ನಾನ ಮಾಡ್ತೀವಿ, ರೆಡಿ ಆಗ್ತೀವಿ, ಹೋಗ್ತೀವಿ. ಒಳಗಡೆ ಇನ್ನರ್ ಪಾರ್ಟ್ಸ್ ಅಂದರೆ ನಮ್ಮ ನರ್ವಸ್ ಸಿಸ್ಟಮಲ್ಲಿ ಕೊಲೆಸ್ಟ್ರಾಲ್ ಮತ್ತು ಫ್ರೀ ರ್ಯಾಡಿಕಲ್ಸ್, ಟಾಕ್ಸಿನ್ಸ್ ಏನಿರುತ್ತೋ ಅದು ಫುಲ್ಲು ಕ್ಲಿಯರ್ ಮಾಡೋದಕ್ಕೆ ಯೂಸ್ ಆ್ಯಂಡ್ ಥ್ರೋ ಫುಡ್ ಪ್ಯಾಚ್ ಅಂತ ಹೇಳ್ತೀವಿ. ಸೌತ್ ಕೊರಿಯಾದಿಂದ ಬರುತ್ತೆ. ಇದಕ್ಕೆ ಬೆಸ್ಟ್ ಟಾಕ್ಸಿನ್ ರಿಮೂವರ್ ಅಂತ ಇಂಟರ್ನ್ಯಾಷನಲ್ ಅವಾರ್ಡು ಬಂದಿದೆ. ಯೂಸ್ ಆ್ಯಂಡ್ ಥ್ರೋ ಫುಡ್ ಪ್ಯಾಚ್ ಅಂತ ಹೇಳ್ತೀವಿ. 5 days ಪ್ಯಾಕೇಜು, ರಿಸಲ್ಟ್ ಬೈ 1 night ಅಂತ ಹೇಳ್ತೀವಿ. ಇದರಲ್ಲಿ ಒಂದು ಸ್ಯಾಕೆಟ್ ಕೊಟ್ಟಿರ್ತೀವಿ, 10 pieces ಇರುತ್ತೆ ಟೋಟಲ್. ಸೊ 5 days ಕೋರ್ಸ್ ಅಂತ ಹೇಳಿದೆ. ರಾತ್ರಿ ಮಲ್ಕೊಳ್ಳೋವಾಗ ಸೊ ಇದು ಟಾಕ್ಸಿನ್ ರಿಮೂವರ್. ಇದು ನೋಡಿ, ಈ ಥರ ಒಂದು ತೊಗೊಳ್ಳಿ. ಇದು ಪೌಚ್, ಇದರಲ್ಲಿ ಹರ್ಬ್ಸೇ ಇದೆ. ಎಲ್ಲಿಂದ ಬರೋದು? ಕೊರಿಯಾದಿಂದ ಬರುತ್ತೆ. ಇದರಲ್ಲಿ 14 types ಆಫ್ ಹರ್ಬ್ಸ್ ಇದೆ ಪೌಡರ್. ಇದನ್ನು ಜಸ್ಟ್ ಕಟ್ ಮಾಡಿ ಓಪನ್ ಮಾಡಿ, ಇದು ಅಡೆಸಿವ್ ಸ್ಟಿಕ್ಕರ್ ಕೊಟ್ಟಿದ್ದೀವಿ. ಸ್ಟಿಕ್ಕರ್ನ ಹೀಗೆ ತೆಗೆದು ಇಲ್ಲ ಅಂಟಿಸ್ಕೊಳ್ಳೋದು. ಅಂದರೆ ಎಲ್ಲೋ ಅಲ್ಲಿ ಹೋಗಬೇಕು, ವೈಟ್ ಮೇಲಿರಬೇಕು, ಅದನ್ನು ಹಾಗೆ ಕಾಲಲ್ಲಿ ಈ ಥರ ಅಂಟಿಸ್ಕೊಂಡಾಗ ಎಕ್ಸ್ಟ್ರಾ ಬಂದರೂ ಅದು ಅಬ್ಸಾರ್ಬ್ ಆಗಿಬಿಡುತ್ತೆ. ಹಿಂಗೆ ಅಂಟಿಸ್ಕೊಂಡಾಗ ಎಕ್ಸ್ಟ್ರಾ ಬಂದಾಗ ಹೊರಗಡೆ ಬೆಡ್ ಮೇಲೆ ಬಂದುಬಿಡುತ್ತೆ. ಸೊ ಹೀಗೆ ಅಂಟಿಸ್ಕೊಳ್ಳಿ ಯಾವಾಗಲೂ, ಅಲ್ಲೇ ಇಟ್ ವಿಲ್ ಟೇಕ್ ಕೇರ್. ಸೊ ರಾತ್ರಿ ಹಾಕ್ಕೊಂಡು ಬೆಳಗ್ಗೆ ತೆಗೆದಾಗ ನೋಡಿ ಅಲ್ಲಿ ತೋರಿಸಿದ್ದೀವಿ. ನೆಕ್ಸ್ಟ್ ಲೈನ್, ನೆಕ್ಸ್ಟ್ ಸ್ಟೆಪ್ಸಲ್ಲಿ ತೋರಿಸಿದ್ದೀವಿ. ರಾತ್ರಿ ಹಾಕ್ಕೊಂಡಾಗ ಬೆಳಗ್ಗೆ ತೆಗೆದಾಗ ಬಿಫೋರ್ ಡಿಟಾಕ್ಸ್, ಬೆಳಗ್ಗೆ ತೆಗೆದಾಗ ಈ ಥರ ಫುಲ್ ಟಾಕ್ಸಿನ್ಸು ಬ್ಲ್ಯಾಕ್ ಆಗಿ ಗ್ರೀಸ್ ಥರ ಆಯಿಲಿಶ್ ಆಗಿ ಬಂದುಬಿಡುತ್ತೆ. ನಮಗೆ ಆಶ್ಚರ್ಯ ಆಗುತ್ತೆ, ಯಾಕೆ ನಾವು ಕಾಲಿಂದಲೇ ತೆಗಿಬೇಕು ಟಾಕ್ಸಿನ್ಸು ಅಂದರೆ ನಮ್ಮ ಬಾಡಿಲಿ ನರ್ವ್ ಎಂಡಿಂಗ್ಸ್ ಎಲ್ಲ ಕಾಲಲ್ಲಿ ಎಂಡ್ ಆಗುತ್ತೆ. ಅಲ್ಲಿಂದ ಟಾಕ್ಸಿನ್ಸ್ ಬರೋದು ಕರೆಕ್ಟಾಗಿ ಸೈಂಟಿಫಿಕ್ ವೇ ಆಫ್ ರಿಮೂವಿಂಗ್ ಟಾಕ್ಸಿನ್ಸ್. ಸೊ ಅದು ಮಾಡಿದಾಗ ಅದ್ರ ಬೆನಿಫಿಟ್ಸ್ ಏನು ಅಂತ ಹೇಳ್ತೀವಿ. ನಮ್ಮ ಬಾಡಿ ಲೈಟಾಗಿ ಫೀಲ್ ಆಗುತ್ತೆ. ಬೆಳಗ್ಗೆ ಎದ್ದಾಗ ಕಾಲಿಟ್ಟಾಗ ಅಬ್ಸರ್ವ್ ಮಾಡಿರ್ತೀರ. ಇವ್ರು ನೆನ್ನೆ ಯೂಸ್ ಮಾಡಿದ್ದಾರೆ, ಫೋಟೋನು ತೊಗೊಂಡಿದ್ದಾರೆ. ಸೊ ನೀ ಪೇಯ್ನ್ ಇದ್ದರೆ, ಇನ್ಫ್ಲಮೇಷನ್, ಕೆಲವ್ರಿಗೆ ಊದ್ತಾ ಇರುತ್ತೆ ಕಾಲೆಲ್ಲ, ಮತ್ತು ಫ್ರೀ ರ್ಯಾಡಿಕಲ್ಸ್ ಬಾಡಿಲಿ ಎಲ್ಲೆಲ್ಲಿದೆಯೋ ಫುಲ್ಲು ಬ್ಯಾಕ್ಟೀರಿಯಾಸು, ಫಂಗಸ್ಸು ಮತ್ತು ಕೊಲೆಸ್ಟ್ರಾಲ್ ಅಂತ ಏನು ಹೇಳ್ತೀವಿ ಅದು ಎಲ್ಲನೂ ರಿಮೂವ್ ಮಾಡುತ್ತೆ. ಫಸ್ಟ್ ಡೇ 80% ಟಾಕ್ಸಿನ್ಸ್ ಬಂದ್ಬಿಡುತ್ತೆ. ಅದನ್ನು ಪ್ರೂವ್ ಆಗಿದೆ. ನಾವು ಲ್ಯಾಬ್ಗೆಲ್ಲ ಕೊಟ್ಟು ಟೆಸ್ಟ್ ಮಾಡಿ ಎಲ್ಲ ಮಾಡಿಸಿದ್ದೀವಿ. ಸೊ ನೆಕ್ಸ್ಟು ಕಿಡ್ನಿ ಪ್ರಾಬ್ಲಮ್ ಇದ್ದರೆ, ಬ್ಯಾಕ್ ಪೇಯ್ನ್ ಇದ್ದರೆ, ಮತ್ತು ಸ್ವೆಲ್ಲಿಂಗ್ ಮತ್ತು ಗ್ಯಾಂಗ್ರೀನ್, ಕೆಲವು ಶುಗರ್ ಜಾಸ್ತಿ ಆದರೆ ಹುಣ್ಣಾಗ್ಬಿಡುತ್ತೆ. ಅದು ಆರೋದೇ ಇಲ್ಲ. ಅದಕ್ಕೊಂದು ಮಾತ್ರೆ ನುಂಗ್ತೀರಾ, ಮತ್ತು ತಿರ್ಗಾ ಎಲ್ಲ ಏನದು ಡಯಟ್ ಮಾಡಬೇಕಾಗುತ್ತೆ. ಅದನ್ನು ಕೊನೆಗೆ ಅದೇನಾಗುತ್ತೆ, ಡೀಪ್ ಆಗೋದ್ರೆ ಕಾಲೇ ಕಟ್ ಮಾಡಿದ್ದಾರೆ. ಅದೆಲ್ಲ ನೋಡ್ತಿದ್ದೀರಾ. ಅದೆಲ್ಲ ಬೇಡ ಅಂತಂದರೆ ನಮ್ಮ ಪ್ರಾಡಕ್ಟಿಂದ ಟಾಕ್ಸಿನ್ಸ್ ತೆಗೀರಿ ಅಂತ ಹೇಳ್ತೀವಿ. ಈವನ್ ಬ್ಲ್ಯಾಡರ್ ಪ್ರಾಬ್ಲಮ್ ಇರುತ್ತೆ ಕೆಲವರಿಗೆ, ಕಂಟ್ರೋಲೇ ಮಾಡೋಕ್ಕಾಗಲ್ಲ. ಸೊ ಇದು ಒಂದು ಬಾಕ್ಸ್ ನೀವು ಯೂಸ್ ಮಾಡಿದಾಗ ಅದೆಲ್ಲ ರಿಸಲ್ಟ್ಸ್ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ನೆಕ್ಸ್ಟ್ ದಿಸ್ ಈಸ್ ಅವರ್ ನಂಬರ್ 1 ಪ್ರಾಡಕ್ಟು.
ಇದು ಆಲ್ ಓವರ್ 470. ಆನ್ಲೈನಲ್ಲಿ ನಿಮಗೆ 700ಗೆ ಒಂದು ಬಾಕ್ಸ್ ಸಿಗುತ್ತೆ. ನೀವು ಅದನ್ನು ತೊಗೊಂಡು ಜಸ್ಟ್ ಹೊರಗಡೆ ಓಪನ್ ಆಗಿಡಿ, ನಮ್ಮದು ಓಪನ್ ಆಗಿಡಿ, ಏರ್ ಜೊತೆಗೆ ಅದು ಬ್ಲ್ಯಾಕ್ ಆಗಿಬಿಡುತ್ತೆ ಹೊರಗಡೆ. ಇದು ಹಾಗೇ ಇರುತ್ತೆ ವೈಟ್. ಅದನ್ನು ನಾವೆಲ್ಲ ಥರ ನೋಡಿನೇ ನಾವು ಪ್ರೂವ್ ಮಾಡ್ತಾಯಿದ್ದೀವಿ ಈಗ ನಮ್ಮದು ಬೆಸ್ಟ್ ಅಂತ. ಯಾಕೆಂದರೆ ಆನ್ಲೈನಲ್ಲಿ ತುಂಬ ಇರುತ್ತಲ್ವ, ಅದನ್ನು ನೋಡಿ ಯಾರೂ ತೊಗೊಳ್ಳಲ್ಲ. ಈಗ ಇವ್ರು ತೊಗೊಂಡು ಚೆನ್ನಾಗಿದೆ ಅಂದರೆ ನಾವು ತೊಗೊಳ್ತೀವಿ ಹಾಗೆ. ಸೊ ನೆಕ್ಸ್ಟು FIR ಸಾಕ್ಸ್ ಅಂತ ಹೇಳ್ತೀವಿ. ನಮ್ಮ ಎಲ್ಲ ಪ್ರಾಡಕ್ಟಲ್ಲೂ FIR ಅಂತಿದೆ, ಫಾರ್ ಇನ್ಫ್ರಾರೆಡ್ ರೇಸ್. ಇದು ಮಾಮೂಲಿ ಕಾಟನ್ ಸಾಕ್ಸೇ, ಇದು ತೊಗೊಳ್ಳಿ ಸರ್ ನೀವು ಅವ್ರಿಗೂ ಒಂದು ಫೀಲ್ ಮಾಡಲಿ. ಸೊ ಇದು ಮಾಮೂಲಿ ಕಾಟನ್ ಸಾಕ್ಸೇ. ಇದರಲ್ಲಿ ಏನಪ್ಪ ಅಂತ ಟೆಕ್ನಾಲಜಿ ಅಂದರೆ ಬ್ಯಾಕಲ್ಲಿ ಪಾದದಲ್ಲಿ ನೋಡಿ ಈ ಥರ ಬ್ಯಾಕ್ ತಿರುಗಿಸಿ, ಇಲ್ಲಿ ನೋಡಿ ಸರ್ ನೀವು ಬ್ಯಾಕ್ ಹಿಂಗೆ ತಿರುಗಿಸಿದ್ರೆ ಪಾದದಲ್ಲಿ ಟೆಕ್ನಾಲಜಿ. ಮೇಡಮ್ ನೀವು ಹೇಳೋ ಬೇಡ ಸರ್, ನೋಡ್ಕೊಂಡ್ಬಿಡಿ ಸರ್, ನಿಮ್ಗೆ ಒಂದು ಸಲ ಹೇಳಿದ್ರೆ ಗೊತ್ತಾಗೋಗುತ್ತೆ. ಇದು ಬಯೋಸೆರಾಮಿಕ್ಸ್ ಇದೆಯಲ್ಲ, 16 ಟೈಪ್ಸ್, ಅದನ್ನು ಹೀಟ್ ಮಾಡಿ ಒಂದು ಮೋಲ್ಡ್ ಥರ ಕೂರಿಸಿದ್ದಾರೆ. ಇದು ಕಾಲಲ್ಲಿ ಕೂತಾಗ ಏನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ನು ಆಕ್ಯುಪ್ರೆಷರ್ ಪಾಯಿಂಟ್ಸಲ್ಲಿ ಹೋಗಿ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಬ್ಲಡ್ ಸರ್ಕ್ಯುಲೇಷನು. ಮತ್ತು ಸ್ಮೆಲ್ ಬರೋಲ್ಲ, 1 ಇಯರ್ ಆದರೂ ಸ್ಮೆಲ್ ಬರೋಲ್ಲ. ಎಷ್ಟು ದಿನಕ್ಕೆ ಒಂದು ಸಲ ವಾಶ್ ಮಾಡ್ತಾನೇ ಇರ್ತೀರಲ್ವಾ. ಇದು ನೋಡಿ 1 ವರ್ಷ ಆದರೂ ಆಗೋಲ್ಲ, ಸುಮ್ಮನೆ ಹಿಂಗೆ ಹೋದರೆ ಹಾಕ್ಕೊಳ್ಳಿ. ಮತ್ತು ಕ್ರ್ಯಾಕ್ಸ್ ಇದ್ದರೆ ಈ ಥರ ಇರೋದು ಈ ಥರಕ್ಕಾಗುತ್ತೆ. ಮತ್ತು ಇದರದ್ದು ನೋಡಿ ಅಥ್ಲೆಟ್ ಫುಟ್ ಅಂತ ಹೇಳ್ತೀವಿ ಪ್ರಾಡಕ್ಟು, FIR ನೀ ಬ್ರೇಸ್ ಅಂತ. ಅದು FIR ನಮ್ಮದು ಸ್ಪೆಷಾಲಿಟಿ ಏನಂದರೆ 24/7 ಹಾಕ್ಕೋಬೋದು. ಇದು ಟೆಕ್ನಾಲಜಿ ಇದೆ ಇದರಲ್ಲಿ. ಮತ್ತು ಇದ್ರ ಒಳಗಡೆ ಸೆರಾಮಿಕ್ಸ್ ಕೊಟ್ಟಿದ್ದೀವಲ್ಲ ಕೋಟಿಂಗು, ಇದು ಸೌತ್ ಕೊರಿಯಾದಿಂದ ತರಿಸ್ತೀವಿ ನಾವು. ಇದರಲ್ಲಿ ಒಂದು ಕೋಟಿಂಗ್ ಕೊಟ್ಟಿದ್ದಾರೆ ನೋಡಿ. ಎಲ್ಲ ಮೆಡಿಕಲ್ ಶಾಪಲ್ಲಿ ಸಿಗೋದು ಒಂದು ಬಟ್ಟೆ ಥರ ಇರುತ್ತೆ, ಬಟ್ ನಮ್ಮದು ಏನಂದರೆ ಟೆಕ್ನಾಲಜಿ ಒಳಗಡೆ ಜೇಡಿ ಮಣ್ಣು ಥೆರಪಿ ಎಲ್ಲ ಮಾಡ್ತಾರಲ್ಲ, ಮಡ್ ಥೆರಪಿ. ಸೊ ಅದನ್ನು ಮೋಲ್ಡ್ಸ್ ಥರ ಕೊಟ್ಟಿದ್ದಾರೆ ಇದರಲ್ಲಿ. ಸೊ ಅದೇನಾಗುತ್ತೆ, ಹಾಕ್ಕೊಂಡಿದ ತಕ್ಷಣ ಒಂದು ಗ್ರಿಪ್ ಸಿಗುತ್ತೆ, ಅಲ್ಲಿ ಸೈನೋಫ್ಲೂಯಿಡ್ ಲಿಕ್ವಿಡ್ ಫಾರ್ಮೇಷನ್ ಚೆನ್ನಾಗಾಗುತ್ತೆ, ಇನ್ ಬಿಟ್ವೀನ್ ಬೋನ್ಸು ರಬ್ ಆಗೋಕ್ಕೆ ಬಿಡಲ್ಲ. ನಿಮ್ಗೇನಾಗುತ್ತೆ, ಒಂದು ಗ್ರಿಪ್ ಸಿಕ್ಕಿದಾಗ ಅಲ್ಲಿ ಸರ್ಕ್ಯುಲೇಷನ್ ಸ್ಟಾರ್ಟ್ ಆಗಿಬಿಡುತ್ತೆ. 10 ನಿಮಿಷದಲ್ಲಿ ಯು ವಿಲ್ ಫೀಲ್ ದ ಡಿಫ್ರೆನ್ಸ್. ಹಾಕ್ಕೊಂಡು ನೀವು ಎಕ್ಸ್ಪೆರಿಮೆಂಟ್ ಮಾಡಬೇಕು, ಓಕೆನಾ. ಸೊ ಯಾವುದು ಅಷ್ಟೇ ಹೆಲ್ತ್ ಕನೆಕ್ಟೆಡ್ಡು. ಇವಾಗ ನಾವು ಮಾತ್ರೆ ಒಂದು ತೊಗೊಂಡ್ರೂ 10 ನಿಮಿಷ ಬೇಕಾಗುತ್ತೆ. ಇದು 10 ನಿಮಿಷದಲ್ಲೇ ನಮಗೇನು ತೊಗೊಳ್ದಿರೋ ಒಳಗಡೆ ಕೆಮಿಕಲ್ ಫ್ರೀ 24/7 ನೀವು ನೈಟ್ ಜರ್ನಿ ಮಾಡ್ತೀರಾ, ಹಾಕೊಂಡೋಗಿ ವಾಕ್ ಅದ್ರ ಮೇಲೆ ಅದು ಹಾಕ್ಕೊಳ್ಳೋದು ಅಲ್ಲ, ಅಂದರೆ ಸ್ಕಿನ್ನಿಗೆ ಟಚ್ ಆಗಬೇಕು. ಇಷ್ಟು ಬೆನಿಫಿಟ್ಸ್ ಇದೆ ಇದರಲ್ಲಿ. ಆ ಸ್ಕಿನ್ನಿಗೆ ಟಚ್ ಆಗಬೇಕು, ಯಾವುದೇ ಆಗಲಿ ಸ್ಕಿನ್ ಈಸ್ ಬ್ರೀತಿಂಗ್, ಅದ್ರ ಥ್ರೂ ಬ್ಲಡ್ ಸರ್ಕ್ಯುಲೇಷನ್ ಆಗಬೇಕಲ್ವಾ. ಸೊ ಅದು ಸ್ಕಿನ್ನಿಗೆ ಟಚ್ ಆಗಬೇಕು. ಈ ಥರದ್ದು 2 ಪೀಸ್ ಕೊಡ್ತೀವಿ ಈಗ ಆಫರ್ ಹೇಳ್ತೀನಿ ನಾನು. ವಂಡರ್ಫುಲ್ ರಿಸಲ್ಟ್ಸು. ಮಹಾಲಕ್ಷ್ಮಿ DCP ವೈಫು ತುಂಬ ದಪ್ಪಕ್ಕಿದ್ರು, ಒಂದು ತೊಗೊಂಡ್ರು. ನೆಕ್ಸ್ಟ್ ಇದು ನೋಡೋಕ್ಕೊಂದು ಸ್ಟ್ರೈಕರ್ ಥರ ಇದೆ ಅಲ್ಲ, ಕರೆಕ್ಟಾ. ಇದನ್ನು ಮಡ್ಡಲ್ಲೇ ಹಳೆ ಕಾಲದಲ್ಲಿ ಮಣ್ಣಲ್ಲಿ ಇದರಲ್ಲಿ ಮಡಿಕೆಯಲ್ಲಿ ಅನ್ನ ಮಾಡಿದ್ರೆ ತುಂಬ ಚೆನ್ನಾಗಿತ್ತು ಅಂತಾರೆ. ಅಂದರೆ ತುಂಬ ಲಾಂಗ್ ಲಾಸ್ಟಿಂಗು, ಟೇಸ್ಟ್ ಚೇಂಜ್ ಆಗುತ್ತೆ, ಸೂಪರಾಗಿರುತ್ತೆ ಅಂತ. ಅದನ್ನೇ ಟೆಕ್ನಾಲಜಿ ತಂದಿದ್ದೀವಿ. 16 ಟೈಪ್ಸ್ ಆಫ್ ಕ್ಲೇನ 1600 ಡಿಗ್ರೀಲಿ ಹೀಟ್ ಮಾಡಿ ಒಂದು ಮೋಲ್ಡ್ ಥರ ಮಾಡಿದ್ದೀವಿ. ಇದು ಕರಗಲ್ಲ, ನೀರಲ್ಲಿಟ್ಟರೆ ಕರಗಲ್ಲ. ಇದು ಏನು ಮಾಡಬೇಕು ಅಂದರೆ, ನಾವು ಕುಡಿಯೋ ನೀರಲ್ಲಿ ಇದನ್ನು ಹಾಕಿಟ್ಬಿಟ್ಟು ಅದೇ ನೀರು ಕುಡಿದಾಗ ಥೈರಾಯ್ಡು, ಗಟ್ ಹೆಲ್ತು, ಇಂಡೈಜೆಷನು, ಮೆಟಬಾಲಿಕ್ ಫಂಕ್ಷನ್ನು ಅದೆಲ್ಲ ತುಂಬ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಎಷ್ಟು ಥರ ಬೆನಿಫಿಟ್ಟು. ಮಡಿಕೆಯಲ್ಲಿ ಅನ್ನ ಮಾಡ್ತಾಯಿದ್ವಾ, ಅದನ್ನೇ ಟೆಕ್ನಾಲಜಿ ಬಂದಿದೆ ಈಗ. ಇದನ್ನು ಜಸ್ಟು ಮಲ್ಟಿಪರ್ಪಸ್ಸಾಗಿ ಯೂಸ್ ಮಾಡ್ಬೋದು. ನೀರಲ್ಲಿ ಹಾಕ್ಬಿಟ್ಟು ಈ ನೀರು ಕುಡಿತಾ ಇದ್ದರೆ ಆ್ಯಸಿಡಿಟಿ, ಕಾನ್ಸ್ಟಿಪೇಷನು, ಬರ್ನಿಂಗ್ ಸೆನ್ಸೇಷನ್ನು, ಹೇರ್ ಫಾಲು, ಬ್ಯಾಡ್ ಓಡರ್ ಅದು ಅವಾಯ್ಡ್ ಆಗುತ್ತೆ. ಈ ಹೇರ್ ಫಾಲಿಗೆ ನೀವೇನು ಮಾಡಬೇಕು ಅಂದರೆ, ಸ್ನಾನ ಮಾಡೋಕ್ಕೆ ಮುಂಚೆ ಆ ಬಿಸಿನೀರಲ್ಲಿ ಇದು 10 ನಿಮಿಷ ಹಾಕಿ ಅದೇ ನೀರನ್ನೇ ಉಪಯೋಗಿಸ್ಬೇಕು. ಕಮಿಂಗ್ ಟು ಅ ವೆರಿ ಇಂಪಾರ್ಟೆಂಟ್ ಪ್ರಾಡಕ್ಟ್. ವಿತ್ ದಿಸ್ ಓನ್ಲಿ ವಿ ಸ್ಟಾರ್ಟೆಡ್ ಅವರ್ ಕಂಪನಿ. ಸೊ ಮೊದಲು ಸ್ಟಾರ್ಟ್ ಮಾಡಿದ್ರೆ ಇದು ಒಂದೇ ಒಂದು ಪ್ರಾಡಕ್ಟ್ ಇದ್ದಿದ್ದು ನಮ್ಮಲ್ಲಿ. ಈ ಥರ ನೋಡಿ ಎಲ್ಲರ ಮನೇಲೂ ಲ್ಯಾಪ್ಟಾಪ್ಸು, ಫ್ರಿಜ್ಜು, TV, ಫ್ಯಾನು, AC ಎಲ್ಲ ಇರುತ್ತಲ್ವಾ. ಸೊ ಅದಷ್ಟು ನಾವು ಅಪ್ಗ್ರೇಡ್ ಮಾಡಿಕೊಂಡಾಗ ಕಾಯಿಲೆಗಳ ಜೊತೆಲಿ ಬರಬೇಕಲ್ವಾ. ಈ ಕಾಯಿಲೆಗಳು ತೋರಿಸಿದ್ವಿ, ನಿದ್ದೆ ಬರಲ್ಲ, ತಲೆನೋವು, ಸುಸ್ತು, ಆಯಾಸ, BP, ಸ್ಟ್ರೆಸ್ಸು, ಮೈಗ್ರೇನು ಎಲ್ಲ 2G 4G 5G ಅಪ್ಗ್ರೇಡ್ ಆಗುತ್ತೆ. ಅದಕ್ಕೆ ತಕ್ಕಂಗೆ ರೇಡಿಯೇಷನ್ ಬಂದಿದ್ದಿಲ್ಲ, ತಡ್ಕೋಬೇಕಲ್ವ ನಾವು. ಅದಕ್ಕೆ ಹೊಸ ಹೊಸ ಕಾಯಿಲೆಗಳು ಬರ್ತಾಯಿವೆ. ಹೆಡ್ಏಕ್, ಡಿಪ್ರೆಷನ್, ನಾಸಿಯಾ, ಡಿಸಿನೆಸ್,
ಪ್ಯಾರಾಲಿಸಿಸ್, ಬ್ರೈನ್ ಟ್ಯೂಮರ್, ಇನ್ಸಾಮ್ನಿಯಾ, ಮಸಲ್ ಪೇನ್, ಆಲ್ಝೈಮರ್ಸ್ ಡಿಸೀಸ್, ಇನ್ಫರ್ಟಿಲಿಟಿ, ಮಿಸ್ಕ್ಯಾರೇಜ್. ಸೊ ಇದರಿಂದ ಇದು ಯೂಸ್ ಮಾಡ್ತೀವಿ, ಅದರಿಂದ ಇದು ಬರುತ್ತೆ, ಇದರಿಂದ ಇದಕ್ಕೆ ಲೀಡ್ ಆಗುತ್ತೆ. ಸೊ ಅದಾದಾಗ ವಿತಿನ್ 500 ಮೀಟರ್ಸ್ ಮೊಬೈಲ್ ಟವರ್ ಯಾರ ಮನೆ ಹತ್ರ ಇದ್ದರೆ, ಈಗ ಮೊಬೈಲ್ ಟವರ್ಸ್ ಎಲ್ಲ ಹಾಕ್ಕೊಳ್ತಾ ಇದ್ದೀವಿ, ಕಡಿಮೆ ಆಗಿದೆ, ದುಡ್ಡು ಬರುತ್ತೆ ಅಂತ ಹಾಕ್ಕೊಳ್ತಿದ್ರು. ಅದರ ಜೊತೆಗೆ ಕಾಯಿಲೆಗಳನ್ನು ತರಿಸ್ಕೊಂಬಿಟ್ಟು ಸುತ್ತ ನೋಡಿ 500 ಮೀಟರ್ಸಲ್ಲಿ ಅವ್ರಿಗೆ ಇದ್ದೇ ಇರುತ್ತೆ ಪ್ರಾಬ್ಲಮ್. BP, ಶುಗರು, ಸ್ಟ್ರೋಕ್ 3 ಯಾರ ಮನೆಯಲ್ಲೂ ಆಗಿರುತ್ತೆ. ಸೊ ಅದಕ್ಕೆ ಅದು ಹಾಕಿಸ್ಕೋಬೇಡಿ. ಒಂದು ಅವೇರ್ನೆಸ್ ಅಂದರೆ ನಾವು ಅದನ್ನು ಹೇಗೆ ತಡೆಗಟ್ಕೋಬೋದು, ನಮ್ಮ ಪ್ರಾಡಕ್ಟ್ ಹೇಗೆ ವರ್ಕ್ ಆಗುತ್ತೆ ಅದನ್ನು ಹೇಳ್ತೀವಿ. ಅನಲಿಸ್ಟು ಪ್ರೂವ್ ಮಾಡಿದ್ದಾರೆ. ಒಂದು ಮೊಬೈಲಿಂದ ಇನ್ನೊಂದು ಮೊಬೈಲ್ ಕಾಲ್ ಮಾಡಿ ಅಲ್ಲಿ ಸೆಂಟ್ರಲ್ಲಿ ಒಂದು ಹಸಿ ಮೊಟ್ಟೆ ಇಟ್ಟಿದ್ದಾರೆ, ಆಮೇಲೆ ರೀಡಿಂಗ್ಸ್ ತೊಗೊಂಡಿದ್ದಾರೆ. ಇದರಿಂದ ಇದಕ್ಕೆ ರಿಂಗ್ ಹೋಗ್ತಾ ಇರುತ್ತೆ. ಓಕೆನಾ? ನೀವು ಮನೇಲಿ ಹೆಂಗೆ ಮಾಡ್ಬೋದು ಅಂದರೆ ಮೊಬೈಲ್ 2 ಇಟ್ಬಿಟ್ಟು ಆನ್ ಮಾಡಿಬಿಟ್ಟು ಇದು ಪಾಪ್ಕಾರ್ನ್ ಇದೆಯಲ್ಲ, ಸೀಡ್ಸ್ ಅದು ಇಡಿ, 1 ನಿಮಿಷಕ್ಕೆ ಹಿಂಗೆ ಎಗರುತ್ತೆ, ಪಾಪ್ಕಾರ್ನ್ ಥರ ಪಾಪ್ಕಾರ್ನ್ ಆಗಿ ಎಗರುತ್ತೆ. ಅದೆಲ್ಲ ನಾವು ಮಾಡಿದ್ದೀವಿ ಟೆಸ್ಟು. ಅದು ಹೇಗೆ ಈ ಆ ರೇಡಿಯೇಷನ್ ಬಂದು ನಮ್ಮ ಬಾಡಿಗೆ ಬಂದಾಗ ಏನಾಗುತ್ತೆ, ಸೊ 15 ಮಿನಿಟ್ಸ್, 25 ಮಿನಿಟ್ಸ್, 40 ಮಿನಿಟ್ಸ್, 65 ಮಿನಿಟ್ಸ್ಗೆ ಎಗ್ ಕುಕ್ ಆಗೋಗಿದೆ. ಸೊ ಅದು ಕುಕ್ಕರು ಬೇಡ, ಗ್ಯಾಸು ಬೇಡ, ಏನೂ ಬೇಡ. ಸೊ ಅದಕ್ಕೆ ನಾವೇನು ಹೇಳ್ತೀವಿ, ಫೋನನ್ನು 1 ಅವರ್ಗಿಂತ ಜಾಸ್ತಿ ಮಾತಾಡಿದ್ರೆ ನಿಮ್ಮ ಬ್ರೈನು ಕುಕ್ ಆಗುತ್ತೆ, ಈ ಥರ ಎಗ್ ಥರ. ಸೊ ನಿಮಗೆ ಅದು ಬೇಕಾ, ಅದಕ್ಕೊಂದು ಪ್ರೊಟೆಕ್ಷನ್ ಬೇಕಾ ಅಂತ ಕೇಳ್ತೀವಿ. ನೀವೆಲ್ಲ ಅಬ್ಸರ್ವ್ ಮಾಡಿರ್ತೀರ, ಫೋನ್ ಕಾಲ್ ಬಂದಾಗ ಸ್ವಲ್ಪ 1-2 ನಿಮಿಷ ಮಾತಾಡಿದ್ರೆ ಬಿಸಿ ಆಗುತ್ತೆ ಕಿವಿ, ಫೋನು ಬಿಸಿ ಆಗುತ್ತೆ. ಆಮೇಲೆ ಹಿಂಗೆ ಅಂದ್ಕೊಂಡು ಹಿಂಗೆ ಇಟ್ಕೊಳ್ತೀರ, ಆಮೇಲೆ ಹಿಂಗೆ ಅಂದ್ಕೊಂಡು ಹಿಂಗೆ ಮಾತಾಡ್ತಾನೇ ಇರ್ತೀರ. ಆ ಪಾರ್ಟಿ ನಿಲ್ಲಿಸಿರಲ್ಲ. ಆಮೇಲೆ ಏನಾಗುತ್ತೆ, 20 ನಿಮಿಷ ಮಾತಾಡ್ತೀರ ಮ್ಯಾಕ್ಸಿಮಮ್. ನೀವು ಫೋನ್ ಬಿಸಾಕೋಣ ಅನ್ನೋ ಸ್ಟೇಜಿಗೆ ಹೋಗಿರುತ್ತೆ. ಈಗ ಫೋನ್ನ ಯಾವ ಕಡೆಯಿಂದ ಮಾತಾಡಬೇಕು ಅಂತ ಹೇಳ್ತೀವಿ. ನಿಮ್ಮ ಪ್ರಕಾರ ಫೋನ್ ಯಾವ ಕಡೆ ಮಾತಾಡಿದ್ರೆ ಒಳ್ಳೆಯದು? ಲೆಫ್ಟ್. ನೀವು ಸರ್? ಅಲ್ಲಲ್ಲ, ನೀವು ಯಾವ ಕಡೆ ಯೂಸ್ ಮಾಡ್ತಾ ಇದ್ದೀರಾ ಫೋನ್? ಲೆಫ್ಟ್. ಏನಕ್ಕೆ ಹೇಳ್ತೀವಿ ಅಂದರೆ ಈ ಕಡೆನೇ ಬರ್ತೇವೆ, ಈ ಕಡೆ ಬರೋದು. ಇಲ್ಲ, ಅದು ಅಭ್ಯಾಸ ಮಾಡ್ಕೊಳ್ಳಿ. ರೈಟ್ ಸೈಡು ಬ್ರೈನ್ಗೆ ವಾಟರ್ ಸಪ್ಲೈ ಆಗುತ್ತಲ್ಲ, ಒಂದು ಅರಿವಿದೆ. ನಾವು ಹಿಂಗೆ ಮಾತಾಡ್ತಾ ನೀರೇನಾದರೂ ಡ್ರೈನ್ ಆದರೆ ಬ್ರೈನ್ ಕ್ಯಾನ್ಸರ್ ಗ್ಯಾರಂಟಿ. ಈ ಕಡೆ ಅಭ್ಯಾಸ ಮಾಡಬಾರ್ದು. ಹಾಂ, ಲೆಫ್ಟಲ್ಲಿ ನೆಗೆಟಿವ್ ಅಯಾನ್ಸ್ ಎಲ್ಲಿ ಸಿಗುತ್ತೆ? ಸಮುದ್ರ ತೀರ, ಹಿಲ್ ಸ್ಟೇಷನ್ನು. ಈಗ ಯಾರಿಗಾದ್ರೂ BP ಜಾಸ್ತಿ ಆಗಿದೆ ಅಂದರೆ ಏನು ಹೇಳ್ತಾರೆ, ಬೆಟ್ಟದ ಹಿಲ್ ಸ್ಟೇಷನ್ ಕರ್ಕೊಂಡೋಗಿ, ಬೀಚಿಗೆ ಹೋಗಿ, ರೆಸಾರ್ಟ್ಗೆ ಹೋಗಿ, ಒಂದು ಸ್ವಲ್ಪ ಚೇಂಜ್ ಇರುತ್ತೆ, ಅಲ್ಲಿ ಸಿಗ್ನಲ್ ಬರಲ್ಲ, ಟವರ್ ಇರಲ್ಲ ಅಂತ. ಕರೆಕ್ಟಾ? ಸೊ ನಮ್ಮ ಪ್ರಾಡಕ್ಟ್ ಏನು ಮಾಡುತ್ತೆ, ನೆಗೆಟಿವ್ ಅಯಾನ್ಸ್ನ ಅಟ್ರ್ಯಾಕ್ಟ್ ಮಾಡಿ ಪಾಸಿಟಿವ್ ಅಯಾನ್ನ ರಿಪೆಲ್ ಮಾಡುತ್ತೆ. ಪಾಸಿಟಿವ್ ಅಯಾನ್ ಅಂದರೆ ಏನು? ಫ್ರಿಜ್ಜು, TV, AC, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಅಂತೀವಿ, ರೇಡಿಯೇಷನ್ ಅಂತ ಹೇಳ್ತೀವಿ. ಅದು ನಮ್ಗೆ ಒಳ್ಳೆಯದಲ್ಲ, ಅದನ್ನು ಬರೋದನ್ನು ತಡೆಗಟ್ಟುತ್ತೆ. ಸೊ ಆವಾಗ ಏನಾಗುತ್ತೆ, ಇಟ್ ಆ್ಯಕ್ಟಿವೇಟ್ಸ್ ವಾಟರ್ ಮಾಲಿಕ್ಯೂಲ್ಸ್, ಇಂಪ್ರೂವ್ಸ್ ಬ್ಲಡ್ ಸರ್ಕ್ಯುಲೇಷನ್, ಇನ್ಕ್ರೀಸಸ್ ಮೆಟಬಾಲಿಕ್ ಫಂಕ್ಷನ್, ಇನ್ಕ್ರೀಸಸ್ ಆಕ್ಸಿಜನ್ ಕಂಟೆಂಟ್ ಇನ್ ದ ಬ್ಲಡ್, ಮತ್ತು ರಿಮೂವ್ಸ್ ಟಾಕ್ಸಿನ್ಸ್ ಆ್ಯಂಡ್ ವೇಸ್ಟ್ ಮ್ಯಾಟರ್ಸ್ ನ್ಯಾಚುರಲಾಗಿ ತೆಗೆಯುತ್ತೆ. ಡೇ ಬೈ ಡೇ ನಿಮಗೆ ಚೇಂಜಸ್ ಗೊತ್ತಾಗ್ತಾ ಹೋಗುತ್ತೆ. ಆ ಥರ ಎಲ್ಲ ಫೀಲ್ ಮಾಡ್ತೀರಾ. ಹೊಸಬ್ರು ಕೊಟ್ಟಿರೋ ಫೀಡ್ಬ್ಯಾಕ್ ನಾನು ಹೇಳ್ತಾ ಇರೋದು. ನಂಗೆ ತುಂಬ ಬ್ಯಾಕ್ ಪೇನ್ ಬರ್ತಿತ್ತು ಮೇಡಮ್, ನಿಂತ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ ಮೇಡಮ್, ಈಗ ನೋಡಿ 15 ದಿನಕ್ಕೆ ಹೆಂಗೆ ರೆಡಿಯಾಗಿ ಬಂದೆ ಅಂತ. ನಾನು ಫಸ್ಟ್ ಕೊಟ್ಟಿದ್ದ ಪೇಷೆಂಟು ಬೆಡ್ ರಿಡನ್ ಪೇಷೆಂಟ್. ನಮ್ಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ. ನಾನು ನನ್ನ ಫ್ರೆಂಡ್ ಅವರು ಡೆವಲಪರ್ಸು ನನ್ನ ಕಸ್ಟಮರ್ ಮನೆಗೆ ಕರ್ಕೊಂಡು ಬೆಡ್ ರಿಡನ್ನು ಅವ್ರನ್ನ ಕೆಲಸದವ್ರು ಇಟ್ಬಿಟ್ಟಿದ್ರು. ಅವ್ರಿಗೆ ಹೆಂಗೆ ಡೆಮೋ ಕೊಡೋದು, ಬರೀ ಮಗನಿಗೆ ಡೆಮೋ ಕೊಟ್ವಿ. ಅವ್ರು ತೊಗೊಂಡು ಹಾಕಿದ್ರು, ಇಲ್ಲ ಪರ್ಚೇಸ್ ಮಾಡಿದ್ರು. ಅವ್ರು ಬರೀ ಒಂದು ಬ್ರೇಸ್ಲೆಟ್ ಅಷ್ಟೇ ಇದ್ದಿದ್ದು. ತೊಗೊಂಡ್ರು, ಹಾಕಿದ್ರು. 15 ಡೇಸ್ ಆದಮೇಲೆ ನಾನು ನನ್ನ ಫ್ರೆಂಡಿಗೆ ಹೇಳಿದೆ, ಬಾ ಹೋಗಿ ನೋಡೋಣ ಹೇಗಿದ್ದಾರೆ ಅಂತ. ಹೋಗಿದ್ರೆ ಎದ್ದು ಕೂತ್ಕೊಂಡ್ಬಿಟ್ಟಿದ್ದಾರೆ ಆರಾಮಾಗಿ. ಆವಾಗ ನಮ್ಗೆ ಅನ್ನಿಸ್ತು ಏನೋ ಇದೆ, ರಿಸರ್ಚ್ ಮಾಡಿ ನಾವೆಲ್ಲರಿಗೂ ಕೊಡೋಣ ಅಂತೇಳಿ ಈ ಫೀಲ್ಡಿಗೆ ಬಂದಿದ್ದು. ಬಿಸ್ನೆಸ್ಗೆ ಅಂತ ಬರಲಿಲ್ಲ, ನನಗೆ ಸಿವಿಯರ್ ಹೆಡೇಕ್ ಬರ್ತಾಯಿತ್ತು. ಸೊ ಇದು ಹಾಕ್ಕೊಂಡಿದ್ದು ಮಾರನೇ ದಿನನೇ ತಲೆನೋವೇ ಇಲ್ಲ ಅಂದಾಗ ಖುಷಿ ಆಗುತ್ತಲ್ವ. ನಮಗೆ ಡಾಕ್ಟ್ರು ಫಸ್ಟ್ ಅವನೇ ತೊಗೊಂಡಿದ್ದು, ನೆಕ್ಸ್ಟ್ 2 ಡೇಸ್ ನನಗೆ ಕೊಟ್ಟ, ನಿನಗೆ ಹೆಡೇಕ್ ಹೋಗ್ಬೋದು. CT ಸ್ಕ್ಯಾನು ಎಲ್ಲ ಮಾಡಿದ್ವಿ ನಾವು, ರಿಪೋರ್ಟ್ ನಾರ್ಮಲ್. ಆದರೆ ಬ್ಯಾಂಕ್ ಮುಗಿಸ್ಕೊಂಡು 5 ಗಂಟೆಗೆ ಇಲ್ಲಿ ಪೇಯ್ನ್ ಬರೋಕ್ಕೆ ಶುರು ಹೋಗೋದು. ಸೊ ಇದು ನೆಕ್ಸ್ಟ್ ಡೇಯಿಂದ ಇಲ್ಲ ಅಂದರೆ ಖುಷಿ ಆಗುತ್ತಾನೆ. ಇಷ್ಟೊತ್ತಿಗೆ ನಾನು ಎಷ್ಟು ಮೆಡಿಸಿನ್ನು, ಎಷ್ಟು ಡಾಕ್ಟರ್ ಹತ್ರ ಹೋಗಬೇಕಾಗಿತ್ತು. ಕರೆಕ್ಟಾ? ಅದಕ್ಕೆ ಯಾವಾಗಲೂ ಕಂಪನಿ ಪ್ರಾಡಕ್ಟ್ಸ್ಗೆ ಥ್ಯಾಂಕ್ಸ್ ಹೇಳ್ತಾ ಇರ್ತೀವಿ ನಾವು. ಒಂದು ನಂಬಿಕೆ ಇರಬೇಕು. ಯಾವುದೇ ಈಗ ಮಾತ್ರೆ ತಿನ್ನಬೇಕಾದ್ರೂ, ಡಾಕ್ಟ್ರ್ ಹತ್ರ ಹೋಗಬೇಕಾದ್ರೂ, ಈ ಡಾಕ್ಟ್ರ್ ಹತ್ರ ಹೋದರೆ ನಿಮ್ಗೆ ಚೆನ್ನಾಗಾಗತ್ತೆ ಅಂದ್ರೇ ಅದು ಚೆನ್ನಾಗಾಗೋದು. ಈ ಮಾತ್ರೆ ತಿಂದಾಗ ನನಗೆ ಇದರಿಂದ ಒಳ್ಳೆಯದಾಗುತ್ತೆ ಅಂದಾಗ ಒಳ್ಳೆಯದೇ ಆಗುತ್ತೆ. ಸೊ ಇದನ್ನು ಅಷ್ಟೇ ಸ್ಪಿರಿಚುವಲಿ ಕನೆಕ್ಟೆಡ್ ಇದು.
ನಮಗೆ ಚೆನ್ನಾಗಿ ಆಗ್ತಾ ಇದೆ ಅಂದ್ಕೊಳ್ಳಿ, ಇನ್ನೂ ಚೆನ್ನಾಗಿ ಆಗ್ತಾ ಬರುತ್ತೆ, ಬೇಗ ಎಫೆಕ್ಟ್ ಗೊತ್ತಾಗುತ್ತೆ. ಓಕೆನಾ? ಸೊ ಈ ಬಯೋ ಎನರ್ಜೆಟಿಕ್ ಬ್ರೇಸ್ಲೆಟ್ಟು ದಿಸ್ ಈಸ್ ಮೇಡ್ ಔಟ್ ಆಫ್ ಟೈಟಾನಿಯಮ್, ಸರ್ಜಿಕಲ್ ಸ್ಟೀಲ್, ನ್ಯಾನೋಟೆಕ್ ಜರ್ಮೇನಿಯಮ್ ಆ್ಯಂಡ್ ನ್ಯಾನೋಟೆಕ್ ಮ್ಯಾಗ್ನೆಟ್ಸ್. ಈ ಥರ ಇರೋ ಆರನ ಸ್ಟ್ರಾಂಗ್ ಮಾಡ್ತಾ ಹೋಗುತ್ತೆ ನೋಡಿ. ಬಿಫೋರ್ ಬ್ರೇಸ್ಲೆಟ್, ಅದು ಆಫ್ಟರ್ ಬ್ರೇಸ್ಲೆಟ್. ನಾವು ಹೇಳಿದ್ವಿ, ನಾವು ಇಷ್ಟು ವರ್ಷದಿಂದ ಇಲ್ಲಿದ್ದೀವಿ, ಈ ಥರದವ್ರಿಗೆಲ್ಲ ಕೊಟ್ಟಿದ್ದೀವಿ. ಸೊ ಹೇಗೆ ಸಾಧ್ಯ ನೀವು ಫೀಲ್ ಮಾಡಬೇಕಲ್ಲ. ಒಂದು ಡೆಮೋ ಕೊಡೋಣ, ಬನ್ನಿ ಸರ್. ಮೇಡಮ್ ಇಲ್ಲ ಆಗಿಲ್ಲ, ನೀವು ಬನ್ನಿ ಸರ್, ನೀವು ಫೀಲ್ ಮಾಡಿ. ಇವಾಗ ನೀವು ಮಸಾಲೆ ದೋಸೆ ಎಲ್ಲಿದೆ ಚೆನ್ನಾಗಿದೆ ಸರ್ ಅಂದಾಗ ಏನಂತೀರಾ? ನಾನು ವಿದ್ಯಾರ್ಥಿಗಳು ತಿಂದೆ ಚೆನ್ನಾಗಿದೆ ಅಂತೀರ ಅಲ್ವಾ? ಸೊ ಹಾಗೆ ನೀವು ಒಂದು ಡೆಮೋ ಫೀಲ್ ಮಾಡಬೇಕಲ್ವಾ? ನೀವು ಡೆಸಿಟಲ್ಲಿ ನಿಂತ್ಕೊಳ್ಳಿ, ಕೈ ಜೋಡಿಸ್ಕೊಳ್ಳಿ, ಸ್ಟ್ರೈಟ್ ಆಗಿರಿ, ಗಟ್ಟಿ ಇದನ್ನು ಗಟ್ಟಿ ಇಟ್ಕೊಳ್ಳಿ. ಯಾಕಂದರೆ ನಾನು ಡೆಮೋ ಕೊಡೋದು ಬಿದ್ದೋಗ್ತೀನಿ. ಓಕೆನಾ? ಅಷ್ಟೇ. ಒಂದು ಪ್ರೆಷರ್ ಹಾಕ್ತೀನಿ. 1 2 3. ನಾವು ಪ್ರೆಷರ್ ಜಾಸ್ತಿ ಮಾಡಿದ ತಕ್ಷಣ ಇಂಬ್ಯಾಲೆನ್ಸ್ ಆದರೆ ಮುಂದೆ ಬನ್ನಿ. ಮುಂದೆ ಅಟ್ಲೀಸ್ಟ್ ತಡೆದ್ವಿ, ಹಿಂದೆ ತಡಿತೀರ ನೋಡೋಣ. ತಿರ್ಕೊಳ್ಳಿ, ಬ್ಯಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಅಷ್ಟೇ. ಹಿಂದೆ ಮುಂದೆ ಸ್ವಲ್ಪ ತಡಿಬೋದು, ಹಿಂದೆ ತಡೆಯೋದು ಸ್ವಲ್ಪ ಕಷ್ಟ. ನೋಡೋಣ ಎಷ್ಟು ತಡಿತೀರ. ನೀವು ಸ್ಟ್ರಾಂಗ್ ಆಗಂತ ನಿಂತ್ಕೊಳ್ಳಿ ಸರ್. ನಿಮ್ಮ ಮನೆ 1 2 3. ಏನಾಯ್ತು ಸರ್? ಸೊ ಇದು ನಮ್ಮ ಬಯೋ ಎನರ್ಜೈಸರ್ ಬ್ರೇಸ್ಲೆಟು. ನಿಮ್ಮ ಬಾಡಿಗೆ ನೆಕ್ಕಲ್ಲಿ ಹಾಕ್ತಿದ್ದಾರೆ. ಬಾಡಿಲಿ ಎಲ್ಲಾದರೂ ಟಚ್ ಆಗಬೇಕು. ಸೊ ನಾನು ನಿಮಗೆ ನೆಕ್ಕಲ್ಲಿ ಟಚ್ ಆಗೋ ಥರ ಇಟ್ಟಿದ್ದೀನಿ. ಈಗ ನೋಡೋಣ, ಬ್ಯಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಗಲೇ ಬೇಗ ಬಂದ್ರಲ್ಲ ಹಿಂದೆ. ಈಗ ನೋಡೋಣ. 1 2 3. ನಾನು 60 kg ಸರ್. ನಾನು ಜಂಪ್ ಮಾಡಿದೆ, ನೀವು ಅಲ್ಲಾಡಲೇ ಇಲ್ಲ. ನೋಟಿಸ್ ಮಾಡಿದ್ರಾ? ನಾನು ಜಂಪ್ ಮಾಡಿನೂ ತೋರಿಸ್ತೀನಿ. ಓಕೆನಾ? ನೋಡಿದ್ರಾ? 2 3. ಹೇಳಿ ಸರ್ ಏನಾಯಿತು ಅಂತ. ಹಾಕೊಂಡ ಮೇಲೆ ಹೇಗೆ ಅನ್ನಿಸ್ಕೊಂಡು ಕರೆಕ್ಟ್. ಸೊ ಅದು ನಮ್ಮ ಪ್ರಾಡಕ್ಟ್ ಕುತ್ಕೊಳ್ಳಿ ಸರ್. ಜರ್ಮೇನಿಯಮ್ 3 ಇದೆ. ಇದು ನ್ಯಾನೋಟೆಕ್ ಮ್ಯಾಗ್ನೆಟ್. ಇದು ಚೈನಾ, ಕೊರಿಯಾ, ಜಪಾನಲ್ಲಿ ಲಾವಾ ರಸ ಬರುತ್ತಲ್ವ, ಅಲ್ಲಿ ಉಕ್ಕಿ ಹರಿಯೋದು ಬರುತ್ತೆ, ಜರ್ಮೇನಿಯಮ್ ಅಂತ ಹೇಳ್ತೀವಿ. ಅದನ್ನು 3600 ಗಾಸ್ ಪವರಲ್ಲಿ ಇದನ್ನು ಕೂಡಿಸಿದ್ದಾರೆ. ನಮ್ಮ ಬಾಡಿ ಬ್ಯಾಲೆನ್ಸ್ಡ್ ಆಗಿರಬೇಕು ಅಂದರೆ ಅಷ್ಟು ದಟ್ ಈಸ್ ನೀಡೆಡ್. ಸೊ ಇದನ್ನು ಇಟ್ಟ ತಕ್ಷಣ ಏನಪ್ಪ ಆಗುತ್ತೆ ಅಂದರೆ, ನೀವು ರೇಡಿಯೇಷನಿಂದ ಏನು ಕಳ್ಕೊಳ್ತಾ ಇದ್ದೀರಾ ಎನರ್ಜಿ, ಮೋರ್ ಎನರ್ಜೆಟಿಕ್. ತೊಗೊಂಡ್ರಾ ಮೇಡಮ್? ನಾನು ಕಳಿಸ್ತೀನಿ ನಿಮ್ಮದು ಫೋಟೋ. ಸ್ಟ್ರೆಸ್, ರೊಮ್ಯಾಟಾಯ್ಡ್ ಆರ್ಥ್ರೈಟಿಸ್, ಕಾಫ್, ಕೋಲ್ಡ್, ಸ್ಟ್ರೆಸ್, ಪ್ಯಾರಾಲಿಸಿಸ್, ಸ್ಟ್ರೋಕ್ ಆಗಿರೋರಿಗೆ, ಮತ್ತು ಪಾರ್ಕಿನ್ಸನ್ಸ್ ಡಿಸೀಸ್, ಮತ್ತು ಹೆಡೇಕ್ಸು, ಓವರ್ ಈ ಕಡೆ ನೋವು, ಪಾರ್ಷಿಯಲ್ಲು, ಎಪಿಲೆಪ್ಸಿ, ಫಿಟ್ಸ್ ಬರುತ್ತೆ, ಕೆಲವ್ರು ನಿದ್ದೆ ಬರಲ್ಲ, ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಸೊ ಇನ್ನು ಥೈರಾಯ್ಡ್ ಪ್ರಾಬ್ಲಮ್ ಇರುತ್ತೆ. ಎಷ್ಟು ತೊಗೊಳ್ತಿರ್ತಾರೆ ಸರ್? 50 mg. 50 ನೀವು 50 mg ತೊಗೊಳ್ತೀರಾ? 100 mg ಕೊಡ್ತೀರಾ? ಓಕೆ. ಥೈರೋಕೇರ್ ಬ್ರೇಸ್ಲೆಟ್ಟಿಂದ ಅದನ್ನು ಕಂಟ್ರೋಲ್ ಆಗುತ್ತೆ ಸರ್. ಅದನ್ನು ಇಲ್ಲಿ ಹೇಳ್ತಾ ಇದ್ದೀವಿ ನಾವು. ಆಂಜಿಯೋಪ್ಲಾಸ್ಟಿ, ಈಗ ಹಾರ್ಟ್ ಸ್ಟೆಂಟ್ ಕೊಡಿಸಿರ್ತಾರೆ, ಓಪನ್ ಹಾರ್ಟ್ ಸರ್ಜರಿ, ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಓನ್ಲಿ ಪೇಸ್ ಮೇಕರ್ ಅಂತ ಹಾಕಿರೋದು ಮಾತ್ರ ಅವ್ರಿಗೆ ಕೊಡಲ್ಲ. ಯಾಕಂದರೆ ಪೇಸ್ ಮೇಕರಲ್ಲಿ ಅದು ಸೆಟ್ ಮಾಡಿಬಿಟ್ಟಿರ್ತಾರೆ ಸ್ಪೀಡು. ಸೊ ಈ ಟೈಪ್ ಆಫ್ ಹೆಲ್ತ್ ಇಶ್ಯೂಸ್ ಕನೆಕ್ಟೆಡ್ ಟು ನರ್ವಸ್ ಸಿಸ್ಟಮ್, ಸರ್ಕ್ಯುಲೇಟರಿ ಸಿಸ್ಟಮ್ ಆ್ಯಂಡ್ ಡೈಜೆಸ್ಟಿವ್ ಸಿಸ್ಟಮ್. ಬಿಫೋರ್ ಬ್ರೇಸ್ಲೆಟು, ಆಫ್ಟರ್ ಬ್ರೇಸ್ಲೆಟ್. ಮತ್ತು ಒನ್ ಮೋರ್ ಪ್ರಾಡಕ್ಟ್ ಇದೆ ನಮ್ಮಲ್ಲಿ, ಆ್ಯಂಡ್ ಅಂತ ಮಾಡ್ತೀವಿ. ಬನ್ನಿ, ಸ್ವಲ್ಪ ಲೇಟಾಗಿ ಬಂದಿರೋದು ನಮ್ಮ ಟೀಮ್ ಇವರು ಎಲ್ಲರೂ. ಥ್ಯಾಂಕ್ ಯು. 7 ತಿಂಗಳಿಗೆ ವೀಸಿಂಗ್ ಕಂಪ್ಲೀಟ್ ಕ್ಲಿಯರ್ ಆಯಿತು. 2010ಇಂದ ಇವತ್ತವರೆಗೂ ಒಂದು ದಿನ ವೀಸಿಂಗ್ ಬಂದಿಲ್ಲ. ನಿಜವಾಗ್ಲೂ ಮಿರಾಕಲ್ ಅಂತ ನನಗೆ ನಂಬಕ್ಕಾಗ್ತಾ ಇಲ್ಲ. ಇದರಿಂದ ಕ್ಲಿಯರ್ ಆಗಿದೆಯಾ ಅಥವಾ ಅದೇ ಸರಿ ಹೋಗ್ಬಿಡುತ್ತಾ ಅನ್ನೋ ಒಂದು ಮೈಂಡು. ಆಮೇಲೆ ಚೆಕ್ ಮಾಡ್ತಾ ಬಂದೆ ಒಂದು 5 ವರ್ಷ, 2010ಇಂದ ರಿಪೀಟ್ ಆಗಲಿ ಬರಲಿಲ್ಲ. ಮತ್ತು ವೀಸಿಂಗ್ ಅನ್ನೋದೇ ಇಲ್ಲ. ಇನ್ನೆಲ್ಲ ಯೂಸ್ ಮಾಡ್ತಾಯಿದ್ದೆ, ಅದು ಕೂಡ ಟೆಸ್ಟ್ ಮಾಡಲಿಲ್ಲ, ರೇಟ್ ಕೂಡ ಗೊತ್ತಿಲ್ಲ.
ಅದು ಯಾವಾಗ ನನಗೆ ಚೆನ್ನಾಗಾಯ್ತು ಅಮ್ಮನಿಗೆ ಕೊಡಿಸ್ದೆ, ಅಮ್ಮ ಆದಮೇಲೆ ಅಮ್ಮನಿಗೂ ವಿಸಿಟ್ ಅವ್ರಿಗೆ ಚೆನ್ನಾಗಾಯಿತು. ಅದಾದ್ಮೇಲೆ ನಮ್ಮ ರಿಲೇಷನ್ಸು, ಆಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲ ಅಲ್ವಾ, ನೀರು ಬಾಯಾರಿಕೆ ಆಯಿತು ಮನೇಲಿ ಇದ್ದಾಗ ನೀರು ಎಂತಿದ್ರೆ ತಂದು ಕೊಡ್ತಾರೆ, ಇಲ್ಲ ಅಂದರೆ ನೀವು ಲೇಡೀಸ್ಗಳಾದರೆ ನೀವೇ ಹೋಗಿ ತೊಗೊಂಡು ಕುಡಿತೀರ. ಬೇರೆಯವ್ರು ತಂದು ಕೊಟ್ಟರೆ ಕುಡಿದ್ರೆ ಯಾವ ಥರ ಇರುತ್ತೆ, ನೀವಾಗಿ ನೀವು ತೊಗೊಂಡು ಕುಡಿದ್ರೆ ಮೈಂಡ್ ಯಾವ ಥರ ಇರುತ್ತೆ ಅಲ್ವಾ. ಎಷ್ಟು ಖುಷಿ ಆಗೋದು ಗೊತ್ತಾ, ನಮ್ಗೆ ಬೇಕಾಗಿರೋದು ನಮ್ಗೆ ಸಿಕ್ತು ಅಂದಾಗ ಅದು ಫೀಲಿಂಗೇ ಬೇರೆ. ನಾವು ಇನ್ನೊಬ್ರ ಹತ್ರ ತರಿಸ್ಕೊಂಡು ಕುಡಿದಾಗ ಅದು ಫೀಲಿಂಗೇ ಬೇರೆ. ಅದು ಅವ್ರನ್ನ ಥರ ಅನ್ಕೊಂಬಿಟ್ಟಿರ್ತೀವಿ, ನೀರು ತಂದು ಕೊಡು, ಅದು ತಂದು ಕೊಡು, ಇದು ತಂದು ಕೊಡು ಅಂತ ಆಗುತ್ತಲ್ವಾ. ಅದಕ್ಕೆ ನಾನಾಗಲಿ ನಮ್ಮ ಮನೇಲಿ ನಮ್ಮ ಮನೆಯವರಾಗಲಿ ಎಲ್ಲ ಅವ್ರವ್ರ ಕೆಲಸ ಅವ್ರವ್ರೇ ಮಾಡ್ಕೊತಾರೆ. ಆಮೇಲೆ ಮಾತ್ರ ನೀವು ಯಾವುದೇ ಒಂದು ಐಟಮ್ ಕೊಟ್ಟರೆ ಅವರು ಹೀಲಿಂಗ್ ಮಾಡಿ ಅದರಲ್ಲಿರೋ ಕೆಮಿಕಲ್ನ ಎವಾಪ್ರೇಟ್ ಮಾಡ್ತಾರೆ. ಅದೇ ಕೆಲಸ ಗ್ಯಾಜೆಟ್ ಮಾಡ್ತಾರೆ. ನಮ್ಗೆ ಹೀಲಿಂಗ್ ಹೀಲಿಂಗ್ ಎಲ್ಲ ಮಾಡಲಿಕ್ಕೆ ಕಲೀಲಿಕ್ಕೆ ತುಂಬ ಎಫರ್ಟ್ ಆಗ್ತದೆ. ಈ ಬ್ಯಾಂಡ್ ಏನಾಗುತ್ತೆ, ಲೈಫ್ ಟೈಮ್ ವರ್ಕ್ ಮಾಡುತ್ತೆ, ಪವರ್ ಕಮ್ಮಿ ಆಗೋಲ್ಲ, ಮತ್ತೆ ಮತ್ತೆ ತಗೋಬೇಕು ಅಂತ ದುಡ್ಡು ಖರ್ಚಾಗಲ್ಲ. ಒಂದು ಸಲ ನೀವು ಪರ್ಚೇಸ್ ಮಾಡಿದ್ರೆ ಫುಲ್ ಫ್ಯಾಮಿಲಿ ಎಂಜಾಯ್ ಮಾಡ್ಬೋದು. ನಿಮ್ಮ ಮನೆಗೆ ಏನೇ ಐಟಮ್ ಇರ್ಬೋದು, ನೀರು ಇರ್ಬೋದು, ಕೊತ್ತಂಬರಿ ಸೊಪ್ಪು, ತರಕಾರಿ, ಹಣ್ಣು ಏನೇ ತೊಗೊಂಬನ್ನಿ, ಅದ್ರ ಮೇಲೆ 36 ಸಲ ವ್ಯಾಂಡಿಂಗ್ ಮಾಡಬೇಕು. ವ್ಯಾಂಡಿಂಗ್ ಮಾಡಿದಾಗ ಇದು ಕಾಸ್ಮಿಕ್ ಎನರ್ಜಿನ ರಿಸೀವ್ ಮಾಡಿ ನಾವು ಯಾವ ಜಾಗಕ್ಕೆ ವ್ಯಾಂಡಿಂಗ್ ಮಾಡ್ತೀವಿ ಆ ಜಾಗಕ್ಕೆ ತಲುಪಿಸಿದಾಗ ಅಲ್ಲಿರೋಂಥ ಕೆಮಿಕಲ್ನ ಎವಾಪ್ರೇಟ್ ಮಾಡುತ್ತೆ. ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಆದರೆ ಅಲ್ಲಿ ತಿಂದಾಗ ಎನರ್ಜಿ ಬರುತ್ತೆ. ಅದಕ್ಕೊಂದು ಡೆಮಾನ್ಸ್ಟ್ರೇಷನ್ ಮಾಡ್ತೀನಿ ಯಾವ ಥರ ಅಂತ. ನೀರಲ್ಲಿ ಮಾಡ್ಬೋದು. ನೀರು ಯಾರು ತಂದಿದ್ರೆ ಕೈಲಿ ಹಾಕ್ತಾರೆ, ಸಮುದ್ರ ತೆಗಿಲಿಕ್ಕಾಗುತ್ತಾ ಸರಿ ಖರ್ಚಿಟ್ಟಿದೆಯಾ ಕೈ ಒತ್ತುತ್ತೆ ನಿಮಗೂ ಮತ್ತೆ ಏನಾಗುತ್ತೆ ಭಾರ ಬಿಟ್ಟಾಗ ಇನ್ಬ್ಯಾಲೆನ್ಸ್ ಆಗುತ್ತೆ. ಈ ನೀರಲ್ಲಿ ಬಿಸಿನೀರು ಅಂತ ಮಾಡಿದ್ದಾರೆ, ಇದರಲ್ಲಿ ವಾಟರಲ್ಲಿ ಎನರ್ಜಿ ಇಲ್ಲ. ಈಗ ಇದನ್ನು ಎನರ್ಜಿ ಮಾಡುವಂಥ ಕೆಲಸ ನೀವು ಮಾಡಿ. 26 ಸಲ ಮೇಲಿಂದ ಮೇಲಿಂದ ಹೊರಗಡೆಯಿಂದ 36 ಇಲ್ಲ 40 ಇಲ್ಲ 50 ಎಷ್ಟು ಸಲ ಬೇಕಾದ್ರೆ. ಇದೇ ಮೆಥಡ್ ಇಲ್ಲ ಮಂತ್ರ ಹೇಳಿದ್ರ ಇವಾಗ ಯಾವಾಗ ಅದೇ ನೀರೇ ಕುಡಿದಿದ್ದು ಇವಾಗ ವ್ಯಾಂಡಿಂಗ್ ಮಾಡಿರೋ ನೀರು 1 2 ಇದು ಎನರ್ಜಿ. ಈ ಥರ ಎನರ್ಜಿ ವಾಟರ್ ಕುಡಿದಾಗ ಕಾಯಿಲೆಗಳು ಬರಲ್ಲ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ. ಹಳೆ ಕಾಲದಲ್ಲಿ ಇತ್ತು ನೀರು, ಇವತ್ತೆಲ್ಲ ಡೆಡ್ ವಾಟರ್ ಆಗಿರೋದಕ್ಕೆ ನಮ್ಮ ಬಾಡಿಗೆ ಯೂಸ್ ಆಗ್ತದೆ. ಮೊಬೈಲ್ ಮುಟ್ಟಿದ್ರಿ ಮೊಬೈಲ್ ಮುಟ್ಟಿಲ್ಲ ಅಂದ್ರೆ ಅದೇ ಎನರ್ಜಿ ಇರೋದು. ರೇಡಿಯೇಷನ್ ಬಂದ್ಬಿಡುತ್ತೆ. ಅದಕ್ಕೆ ಬ್ರಾಸ್ಲೆಟ್ ಹಾಕೊಂಡು ಆಂಬ್ಯಾಂಡ್ ಮಾಡಿದಾಗ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಅಂತ. ಕ್ರಿಸ್ಟಲ್ಸ್ ಹಾಕಿದ್ದಾರೆ. 12 ಟೈಪ್ಸ್ ಆಫ್ ನ್ಯಾಚುರಲ್ ಮಿನರಲ್ಸ್ ಇದೆ. ಅಮೇಸ್ ಫ್ಯೂಸಲ್ ಟೆಕ್ನಾಲಜಿಲಿ ವರ್ಕ್ ಆಗುತ್ತೆ, ಲೈಫ್ ಟೈಮ್ ವರ್ಕ್ ಆಗುತ್ತೆ. ಒಂದು ಪೆನ್ನು ಫುಲ್ ಫ್ಯಾಮಿಲಿಗೆ ಸಾಕು. ಒಂದು ಬ್ರಾಸ್ಲೆಟ್ ಮಾತ್ರ ಇಂಡಿವಿಜುವಲ್ ಆಗಿ ಪ್ರತಿಯೊಬ್ಬರು ಯೂಸ್ ಮಾಡಬೇಕು. ಬ್ರಾಸ್ಲೆಟ್ ತೊಗೊಂಡಿಲ್ಲ ಅಂದರೆ ಆಂಬ್ಯಾಂಡ್ ತೊಗೋಬೇಡಿ. ವರ್ಕ್ ಆಗಿದ್ರು ನಾವು ಮೊಬೈಲ್ ಮುಟ್ಟಿದ್ದನ್ನ ಹಾಳಾಗುತ್ತೆ. ಅದಕ್ಕೆ ಇದರಲ್ಲಿ 12 ಥರ ಕ್ರಿಸ್ಟಲ್ಸ್ ಏನಿದೆ 0 ಡಿಗ್ರಿ ಲಾಕ್ ಆಗಿದೆ. ಇದನ್ನು ಕ್ಲಾಕ್ ವೈಸ್ ವ್ಯಾಂಡಿಂಗ್ ಮಾಡೋದ್ರಿಂದ ಇದರಲ್ಲಿ ಸೆಲ್ಫ್ ಹೀಲಿಂಗು ಮತ್ತು ಡಿಸ್ಟೆನ್ಸ್ ಹೀಲಿಂಗ್ ಎರಡೂ ಮಾಡ್ಬೋದು.